ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾವನ ಡ್ಯಾಡ ಯಾರಿಗೆ ಎಫೆಕ್ಟ್ ಆಗುತ್ತೋ ಏನೋ. ರಾಖಿ ಕಟ್ಟಿ ಬೊಂಬೆ ತರ ನಿಂತಿದ್ದೀರಲ್ಲ ಆಂಟಿ, ಸ್ವೀಟ್ ತಿನ್ಸಿ ಆರತಿ ಮಾಡಿ. ದೀರ್ಘ ಸುಮಂಗಲಿ ಭವ. ದೀರ್ಘ ಸುಮಂಗಲಿ ಭವ. ಗಿಫ್ಟ್ ಏನ್ ಕೊಡ್ತೀರಾ ಅಂತ ಹೇಳಿ. ನೆಕ್ಸ್ಟ್ ವೀಕು ಜ್ಯುವೆಲರಿ ಶಾಪಿಗೆ ಕರ್ಕೊಂಡು ಹೋಗಿ ದುರಂದರಿಗೆ ಇಷ್ಟ ಆಗೋ ನೆಕ್ಲೆಸ್ ನ ಕೊಡಿಸ್ತೀನಿ. ಸರಿನಾಮ? ವಾವ್, ಥ್ಯಾಂಕ್ಸ್ ಅಣ್ಣ. ಚಿಕ್ಕಪ್ಪ, ನಮ್ಮ ಅತ್ತೆಗೇನ್ ಕೊಡಿಸ್ತೀರಾ? ತಿಲ್ಲೋತ್ತಮ್ಮ ಅಕ್ಕ ತುಂಬಾ ಸೆಲೆಕ್ಟಿವ್. ಅವ್ರೇನು ಇಷ್ಟಪಡ್ತಾರೋ ಅದನ್ನೇ ತಗೊಂಡು ಬರ್ತೀವಿ. ಸ್ವಲ್ಪ ಟೈಮ್ ಬೇಕಷ್ಟೇ. ಪರವಾಗಿಲ್ಲ ಪಾವನಮೂರ್ತಿ. ನಾನಿ, ಸುಮನ, ಹಾಸ್ನಿಯತ್ಗೆ ಅಂಚೆತಾರ ನೀವೂ ಇನ್ಸ್ಪೆಕ್ಟರ್ ಚಂದ್ರಶೇಖರ್ಗೆ ರಾಖಿ ಕಟ್ಟಿ. ಪೊಲೀಸ್ ಅಣ್ಣ, ಅಲ್ಲಿ ಕೂತ್ಕೋ. ಸಖಿ, ಅಣ್ಣಂಗೆ ಕುಂಕುಮ ಇಡು. ಶೋರ್. ಏನಾಯ್ತು ಮಾಮ್? ಸಕ್ಕಿ ಏನು ಮಾತಾಡ್ದೆ ಕುಂಕುಮ ಹಚ್ಚೋದಕ್ಕೆ ಹೋಗ್ತಿದ್ದಾಳೆ? ರಾಖಿ ಕಟ್ಟಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಏನಾದರೂ ಎಫೆಕ್ಟ್ ಆಗ್ಬೋದಾ ಅಂತ ಅವಳ ಐಡಿಯಾ. ಈ ರಾಖಿಲ್ ಪಾಯ್ಸನ್ ಇಲ್ಲ ಅಂದ್ರೆ ಇನ್ಯಾವ್ದ್ರಲ್ಲಿ ಇದೆಯೋ ಏನೋ. ಸುಮನಾ ಅಕ್ಕ, ಈಗ ನೀನು. ಕುಂಕುಮ ಒಬ್ರು ಹಚ್ಚಿದ್ರೆ ಸಾಲ್ದಾ, ಎಲ್ರೂ ಹಚ್ಬೇಕಾ? ಸುಮನ, ರಾಖಿ ಕಟ್ಟು ಸಾಕು. ಸರಿ ಬಾವಾ. ಏನೂ ಆಗಿಲ್ವಾ? ನೆಕ್ಸ್ಟ್ ಹಾಸಿನಿ, ನೀನ್ ಕಟ್ ನೋಡೋಣ. ಯಾರ್ ಕಟ್ಟಿದ್ರು ಹೀಗೇಗಿರತ್ತೆ ರೀ? ನೀವು ಬೇರೆ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹೇಗೆ? ನೀನ್ ಕಟ್ಟೆ ಮೊದಲು. ಯಾವ್ದು ಆರಿಸ್ಕೊಳ್ಳಿ? ಇದಾ?
ಇಲ್ಲ ಹೋಗ್ಲಿ ಇದು ಎಲ್ಲ ಒಂದೇ ತರ ಇದೆ, ಯಾವ್ದನ್ ಕಟ್ಟಿದ್ರು ಓಕೆ. ನನ್ನ ಮನ್ಸಿಗೆ ಇಷ್ಟ ಆಗಿದೆ ನಾನು ಕಟ್ಟೋದು. ಇದು ತಗೊಳ್ತೀನಿ. ಇದು ಬೇಡ, ಇದನ್ನ ಹಿಡ್ಕೊ. ಪೊಲೀಸ್ ಅಣ್ಣನ ಕೈಗೆ ರಾಖಿ ಕಟ್ಟೋದ್ರಿಂದ ಅದೆಷ್ಟು ಕಳೆ ಬಂತು. ಬುಲೆಟ್ಸ್ ಲೋಡ್ ಆಗಿರೋ ರಿವಾಲ್ವರ್ ತರ ಕಾಣ್ತಿದ್ದಾರೆ. ಅದ್ರ ಜೊತೆ ಯಾಕೆ ಹೋಲಿಸ್ತಿದ್ಯಮ್ಮ? ಅಮ್ಮ ನೈನಿ, ನೀನು ರಾಖಿ ಕಟ್ಟಮ್ಮ. ಸರಿ ಮಾವ. ಸರ್ಪ್ರೈಸಿಂಗ್ ಆಗಿ ಇನ್ಸ್ಪೆಕ್ಟರ್ ಮನೆಗೆ ಬಂದು ಇಷ್ಟು ಜನರ ಸಿಸ್ಟರ್ಸ್ ಕೈಯಲ್ಲಿ ರಾಖಿ ಕಟ್ಟಿಸ್ಕೊಂಡು ತುಂಬಾ ಖುಷಿ ಪಡ್ತಿದ್ದಾರೆ. ಹೌದು ವಿಶಾಲ್ ಅವರೇ, ನನ್ನ ತಂಗಿ ಸುಧಾ ನೆನಪಾಗ್ತಾ ಇದ್ದಾಳೆ. ಆದ್ರೆ ಇಷ್ಟು ಜನ ತಂಗೀರಿರೋ ಮನೆಗೆ ಇವತ್ತು ಬಂದಿದ್ದಕ್ಕೆ ನಿಜವಾಗ್ಲೂ ಸಂತೋಷ ಆಗ್ತಿದೆ. ನೈನಿ ಕಟ್ಟಮ್ಮ. ನಾನಿ ಸ್ವೀಟ್ ತಿನ್ಸೋ. ಏನಾಯ್ತು ಅಂತ ಹೇಳಿ. ರಾಖಿ ಇನ್ಸ್ಪೆಕ್ಟರ್ ಕೈ ಮೇಲೆ ಎಫೆಕ್ಟ್ ಮಾಡ್ತಿದೆ ಅಂತಾಯ್ತು. ಅಯ್ಯೋ ಅಯ್ಯೋ ಏನಾಯ್ತಣ್ಣ? ಪೊಲೀಸ್ ಅಣ್ಣ, ಏನಾಯ್ತಣ್ಣ? ಅಮ್ಮ, ಏನಾಯ್ತಣ್ಣ? ಇನ್ಸ್ಪೆಕ್ಟರ್ ಏನಾಯ್ತು? ಆಗ ನೋಡಿದ್ರೆ ಕರೆಂಟ್ ಶಾಕ್ ಹೊಡೆದಂಗ್ ಆಡಿದ್ರಿ, ಈಗ ನೋಡಿದ್ರೆ ಹೀಗ್ ನಗ್ತಾ ಇದ್ದೀರಾ. ಮೊದ್ಲೇ ಗಾಬರಿ ಆಗಿದೆ, ನಗೋದನ್ನ ನಿಲ್ಸಿ ಯಾಕೆ ಹಾಗೆ ಮಾಡಿದ್ರಿ ಅಂತ ಹೇಳಿ. ಜೋಕ್ ಮಾಡ್ದೆ. ಜೋಕಾ? ಇದೇನು ಹೀಗೆ ಹೇಳ್ತಾ ಇದ್ದೀರಾ? ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರಾ? ನೀವು ಆ ರೀತಿ ಆಡಿದ್ ನೋಡಿ ನಿಮ್ಗೆ ಅದೇನಾಯ್ತೋ ಏನೋ ಅಂತ ನಾನಂತೂ ತುಂಬ ಗಾಬರಿ ಆಗ್ಬಿಟ್ಟೆ ಗೊತ್ತಾ. ಏನೂ ಆಗಿಲ್ವಾ? ಮತ್ತ್ಯಾಕೆ ಹೀಗೆ ನಾಟಕ ಮಾಡಿದ್ರು? ಭಯ ಪಡಿಸ್ಬಿಟ್ಟಿಯಲ್ಲ ಅಣ್ಣ. ಎದೆ ಒಡೆದು ಹೋದಂಗಾಯ್ತು, ಮೈ ನಡ್ಕ ಬಂದು ಇನ್ನೂ ಸುಧಾರಿಸ್ಕೊಳಕ್ಕಾಗ್ತಿಲ್ಲ. ಯಾಕೆ ಹೀಗೆ ಮಾಡ್ಬಿಟ್ಟೆ ಪೊಲೀಸ್ ಅಣ್ಣ? ಏನು ಅನ್ಕೋಬೇಡಮ್ಮ, ಯಾವಾಗ್ಲೂ ಈ ಮನೇಲಿ ಏನೋ ಒಂದು ನಡೆಯುತ್ತೆ ಅಂತ ಹೇಳ್ತಾನೆ ಇರ್ತೀಯಲ್ಲ. ಪೊಲೀಸ್ಗೇನಾದ್ರೂ ಆದ್ರೆ ಹೇಗಿರುತ್ತೆ ಅಂತ ಅನ್ಕೊಂಡೆ. ಸಾರಿ ನೈನಿ. ಸಾರಿ ವಿಶಾಲ್ ಅವರೇ. ಅಯ್ಯೋ, ಇಟ್ಸ್ ಓಕೆ ಇನ್ಸ್ಪೆಕ್ಟರ್.
ನೀವು ತಮಾಷೆಗೆ ಮಾಡಿರೋದು ಗೊತ್ತಾಗ್ದೆ ನಾವು ಗಾಬರಿ ಆದ್ವಿ. ನಿಮ್ಗೇನೂ ಆಗಿಲ್ಲ ಅಂತ ನಮ್ಗೀಗ ಸಮಾಧಾನ ಆಗ್ತಿದೆ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಈಗ ನೀವ್ ಯಾರಿಗೂ ಯಾವ ಗಿಫ್ಟ್ ಕೊಡೋ ಅಗತ್ಯ ಇಲ್ಲ. ನೀವ್ ಇಲ್ಲಿಂದ ಹೊರಟ್ರೆ ಒಳ್ಳೇದು ಸರ್. ಏಯ್ ಏನೇನಿಂದು? ಪೊಲೀಸ್ ಅವ್ರು ಯಾವಾಗಾದ್ರೂ ಬರ್ತಾರೆ, ಯಾವಾಗಾದ್ರೂ ಹೋಗ್ತಾರೆ, ಅದು ಅವರ ಹಕ್ಕು. ನಾನು ಹೊರಡ್ತೀನಿ. ಊಟ ಮಾಡ್ಕೊಂಡು ಹೋಗೋಣ. ಪರವಾಗಿಲ್ಲಮ್ಮ. ನೈನಿ, ವಿಶಾಲ್ ಅವರೇ, ನಿಮ್ಗೊಂದು ವಿಷಯ ಹೇಳಬೇಕು. ಅನುಮಾನಾಸ್ಪದವಾಗಿ ಒಬ್ರು ಈ ಕಡೆನೇ ಬಂದ್ರು. ನಿಮ್ಮನೆಗೆ ಬಂದಿರ್ಬೋದೇನೋ ಅಂತ ಡೌಟ್ ಬರ್ತಿದೆ. ನಮ್ಮನೆ ಒಳಗ ನಮ್ಮ ಮಾವನ್ ಬಿಟ್ಟು ಹೊಸದಾಗಿ ಯಾರು ಬಂದಿಲ್ಲ. ಮೂರ್ತಿ ಮೇಲೆ ಯಾರಿಗೇನು ಡೌಟ್ ಇದೆ? ನಾನು ಯಾರನ್ನೂ ಟಾರ್ಗೆಟ್ ಮಾಡಿ ಮಾತಾಡಲಿಲ್ಲ. ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತಿದ್ದೀನಿ. ಖಂಡಿತವಾಗ್ಲೂ ಸರ್, ನೀವು ಹೇಳಿದ್ಮೇಲೆ ಇನ್ನೂ ಕೇರ್ಫುಲ್ ಆಗಿರ್ತೀವಿ. ಅಮ್ಮ ನೈನಿ, ಎಲ್ರಿಗಿಂತ ಮೊದಲು ತಂಗಿಯಾಗಿ ನನಗೆ ಹತ್ರ ಆದೆ. ನನಗೆ ಎಷ್ಟೊಂದು ಉಪಕಾರ ಕೂಡ ಮಾಡಿದ್ಯಾ. ನಿನಗೆ ಕೃತಜ್ಞತೆಯಾಗಿ ಏನೇ ಕೊಟ್ಟರೂ ಸರಿ ಕಾಣೋದಿಲ್ಲ. ನೆನಪಕ್ಕೆ ಕೊಡ್ತಿದ್ದೀನಿ. ಈ ಗೋಲ್ಡ್ ಚೈನ್ ತಗೋ. ನಂಗೆ ಯಾಕಣ್ಣ? ಬೇಡ ಅನ್ಬೇಡಮ್ಮ. ಚಿನ್ನನ ಬೇಡ ಅನ್ಬಾರ್ದಕ್ಕ. ಬೇಡ ಅಂದ್ರೆ ಕಿತ್ಕೊಳಕ್ ತುಂಬಾ ಜನ ಇದಾರೆ ನೈನಿ, ಸುಮ್ನೆ ಇಸ್ಕೋ. ತಗೊಳಮ್ಮ. ಬರ್ತೀನಮ್ಮ. ಬರ್ತೀನಿ ವಿಶಾಲ್ ಅವರೇ. ಹೋಗ್ಬನ್ನಿ. ಬರ್ತೀನಿ ಸರ್. ಆಗ್ಲಿ. ಚಂದ್ರಶೇಖರ್ ಅವರು ಯಾರೋ ಅನುಮಾನ ವ್ಯಕ್ತಿ ಅಂದ್ರು. ನಿನ್ನೆ ರಾತ್ರಿ ಹಾಸ್ನಿ ಅತ್ಗೆ ಹತ್ರ ಕೀಸ್ ಕದಿಯಕ್ಕೆ ಬಂದಿದ್ದು ಆ ಕಳ್ಳನೇ ಆಗಿರ್ಬೇಕು. ಹಾ, ಅದು ನಿಜಾನೇ. ಯಾವುದೇನೇ ಆದರೂ ನಾವೆಲ್ಲರೂ ಹುಷಾರಾಗಿರ್ಬೇಕು. ನಾವು ಅನ್ಕೊಂಡಾಗ ಆಗ್ಲಿಲ್ವಲ್ಲ ಮಾಮ್. ಸಖಿ, ನೀನ್ ತಂದಿದ್ ಸ್ಪ್ರೇ ಕೆಲಸ ಮಾಡುತ್ತಲ್ವಾ? ಅದ್ರಲ್ಲಿ ಡೌಟೇ ಇಲ್ಲ ಆಂಟಿ. ಮತ್ತೆ ಆ ರಾಖಿಯಿಂದಾಗಿ ಯಾರಿಗೂ ಏನು ಎಫೆಕ್ಟ್ ಆಗಿಲ್ಲ ಯಾಕೆ? ಅಷ್ಟಕ್ಕೂ ಆ ಪಾಯ್ಸನಸ್ ರಾಖಿ ದುರಂಧರ ಆಂಟಿ ಜಗದೀಶ್ ಅಂಕಲ್ಗೆ ಕಟ್ಟಿದ್ರೆ ತಾನೆ? ಅದೇ ರೀತಿ ರಾಕಿನ ಕಟ್ಟಿದ್ರು ಮಾಮ್ ತಂದಿದ್ ರಾಕಿ ಏನಾಯ್ತು? ಐ ಡೋಂಟ್ ನೋ. ಯೋಚನೆ ಮಾಡಿದ್ರೆ ನಮ್ ಪ್ಲಾನ್ ಯಾರಿಗೋ ಗೊತ್ತಾಗಿದೆ ಅನ್ಸುತ್ತೆ ಕಣೋ. ಇನ್ಯಾರ್ಗೆ? ಆ ನಯನಿಗೆ ಗೊತ್ತಾಗಿರುತ್ತಷ್ಟೇ. ಇಲ್ಲಾಂದ್ರೆ ಸೇಮ್ ಅದೇ ತರ ಇರೋ ರಾಕಿನ ಹೇಗ್ ತರಕ್ಕಾಗತ್ತೆ? ನನ್ಗೂ ಹಾಗೆ ಅನ್ನಿಸ್ತಿದೆ. ಇಷ್ಟೊತ್ತಿಗೆ ನನ್ನ ಹತ್ರ ಬಂದು ಹಾಗ್ಯಾಕ್ ಮಾಡಿದ್ರಿ ಅಂತ ನನ್ನನ್ನ ಕ್ವೆಶ್ಚನ್ ಮಾಡ್ತಿದ್ಲು. ಜೊತೆಗೆ ಮಾವ ಅಂದ್ರೆ ಅವಳಿಗೆ ಎಲ್ಲಿಲ್ಲದ ಗೌರವ. ಕೋಇನ್ಸಿಡೆಂಟ್ಲಿ ಸೇಮ್ ರಾಕಿಗಳನ್ನ ತಂದಿರ್ಬೋದೇನೋ. ನನ್ನ ತಲೆ ಕೆಟ್ಟ ಹೆಂಡತಿ ಯಾವುದನ್ನ ಎಲ್ಲಿಟ್ಲೋ. ಒಂದ್ಸಲ ಅದನ್ನ ತಗೊಂಡು ಚೆಕ್ ಮಾಡಿದ್ರೆ ನಿನ್ ಕೈ ಬಿದ್ದು ಹೋಗುತ್ತೆ. ಬೇಡ ಬಿಡಿ, ಇನ್ನೂ ಈ ಕೈಯಲ್ಲಿ ಮಾಡ್ಬೇಕಾಗಿರೋ ಕೆಲಸ ತುಂಬಾನೇ ಇದೆ. ಆಂಟಿ, ಚಿಕ್ಕೋರು ದೊಡ್ಡೋರು ವಯಸ್ಸಾದವರು ಅನ್ನೋ ಲೆಕ್ಕನೂ ಇಲ್ದೆ ಎಲ್ಲಾರ್ನೂ ಆ ನಯನಿ ಸೇವ್ ಮಾಡ್ಕೊಂಡೇ ಬಂದಿದ್ದಾಳೆ. ಹೀಗೆ ಆದ್ರೆ ನಾವ್ ಎಷ್ಟೇ ಪ್ಲಾನ್ ಮಾಡಿದ್ರು ಅದ್ಯಾವತ್ಗೂ ಸಕ್ಸಸ್ ಆಗಲ್ಲ. ಕಾಪಾಡ್ತಾ ಅವಳು ಎಲ್ಲರ ದೃಷ್ಟಿನಲ್ಲೂ ದೇವತೆ ಆಗಕ್ ಹೊರಟಿದ್ದಾಳೆ. ಮೇಲೆ ಏರ್ತಿದ್ದಾಳೆ ಅಂತ ಆಯ್ತು. ಹಾಗಾದ್ರೆ ಮೇಲಿಂದ ಕೆಳಗ್ ಬೀಳೋ ಹಾಗೆ ಮಾಡಬೇಕು. ನೈನಿ ನಮ್ಮ ಕೆಲಸಗಳನ್ನೆಲ್ಲ ಹಾಳು ಮಾಡದೆ ಇರಬೇಕು ಅಂತಂದ್ರೆ ಅವಳ ಮೇಲೆ ಅಟ್ಯಾಕ್ ಮಾಡಬೇಕು. ಅದನ್ನೇ ಯೋಚಿಸ್ತಿದ್ದೀನಿ ವಲ್ಲಭ. ಮನೇಲಿದ್ದಾಗ ಯಾವ ಕೆಲಸ ಆದ್ರೂ ಸರಿ ಸಲೀಸಾಗಿ ಮುಗ್ದು ಹೋಗುತ್ತೆ. ಅದಕ್ಕೆ ಐಡಿಯಾಗಿಂತ ಅನುಭವ ಮುಖ್ಯ ಆಂಟಿ. ನಾನೇ ಒಂದು ನಿರ್ಧಾರಕ್ಕೆ ಬರ್ತೀನಿ. ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಮಾಮ್ಗೆ ಈಗ ಹೊರಟಾಗಿದೆ ಅನ್ಸುತ್ತೆ. ಅದಕ್ಕೆ ಅವರೇ ಅಖಾಡಕ್ಕೆ ಇಳಿದ್ರು. ನೋಡಿದ್ಯಾ, ಇವತ್ತು ಆ ನೈನಿಗೆ ಏನಾದ್ರೂ ಒಂದ್ ಮಾಡೋವರೆಗೂ ಆಂಟಿಗೆ ಮನಃಶಾಂತಿ ಇರೋದಿಲ್ಲ ವಲ್ಲಭ್. ಏನ್ ಮಾಡ್ತಾರೆ ಅಂತ ನೋಡ್ಬೇಕು.
ನೆನ್ನೆನೆ ದುರ್ಗಾ ಪ್ರಸಾದ್ಗೆ ಚೆಕ್ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಬೇಕು ಅಂದ್ರೆ ಗಂಗಾರಾಮ್ ಹತ್ರ ತಗೊಳ್ಳಿ. ಈ 2 ದಿನ ನಾನು ಆಫೀಸಿಗೆ ಬರೋದಿಲ್ಲ. ನಾನು ಆಮೇಲೆ ಕಾಲ್ ಮಾಡಿ ಬರ್ತೀನಿ. ಓಕೆ? ಯಾ ಥ್ಯಾಂಕ್ ಯು, ಬಾಯ್. ಯಜಮಾನ್ರು ಮನೆಯಲ್ಲೇ ಇದ್ಕೊಂಡು ಕೆಲಸ ಮಾಡೋ ತರ ಇದೆಯಲ್ಲ. ನೀನು ಆಫೀಸಿಗೆ ಬಂದ್ರೆ ಇಬ್ರು ಒಟ್ಟಿಗೆ ಹೋಗ್ಬೋದಾಗಿತ್ತು. ನನ್ನನ್ನ ಚೇರ್ಮನ್ ಮಾಡಿದ್ಯಾ, ಹಾಸ್ನಿ ಅತ್ಗೆನ ಹೋಮ್ ಮಿನಿಸ್ಟರ್ ಮಾಡಿದ್ಯಾ. ನೀನ್ ನೋಡಿದ್ರೆ ಮನೇಲಿ ಹಾಯಾಗಿ ನಿಮ್ದಿಯಾಗಿದ್ಯಾ. ಗಂಡನ್ಗೆ ಹೆಂಡತಿ ಯಾವಾಗ್ಲೂ ಫ್ರೀ ಆಗಿರೋ ತರಾನೇ ಕಾಣತ್ತೆ. ಇಲ್ಲಿ ತಿರ್ಕೊಳ್ಳಿ. ಏನ್ ಮಾಡ್ತೀಯಾ? ಏನ್ ಮಾಡು ಅಂತೀರಾ? ನೀನ್ ಏನ್ ಮಾಡಿದ್ರು ಓಕೆ ನನಗೆ. ಸನ್ಮಾನ ಮಾಡೋಣ ಅನ್ಕೊಂಡಿದೀನಿ. ಪದಗಳಿಂದ ತುಟಿಗಳಿಂದನಾ? 2 ಅಲ್ಲ, ಬಂಗಾರದಲ್ಲಿ. ಇಷ್ಟೇನಾ? ನೈನಿ, ಇದೇನಿದು? ಚಂದ್ರಶೇಖರ್ ಅವರು ತಂಗಿ ಮೇಲಿರೋ ಪ್ರೀತಿಗೆ ಗೋಲ್ಡ್ ಚೈನ್ ನಿನಗ್ ಕೊಟ್ರೆ ನೀನ್ ನೋಡಿದ್ರೆ ನನ್ ಕತ್ತಿಗಾಗ್ತಿದ್ಯಲ್ಲ. ನೀವು ನಾನು ಬೇರೆ ಅಲ್ಲ ಅಲ್ವಾ? ನಾನ್ ಹಾಕೊಂಡ್ರು ನಿಮ್ ಕುತ್ತಿಗೆಲಿದ್ರು ಒಂದೇ ಅಂತ. ಇಂಥ ತರ ಓಕೆ. ನಿನ್ ಕತ್ತಲ್ಲಿರೋ ತಾಳಿನೂ ನಾನ್ ಹಾಕೊಂಡ್ರೆ ಹೇಗಿರುತ್ತೆ ಅಂತ ನೀನ್ ಏನಾದ್ರೂ ಹೇಳ್ಬಿಟ್ರೆ ಆಗ ನನಗ್ ಪ್ರಾಬ್ಲಮ್ ಆಗೋದು. ಈ ಐಡಿಯಾ ಚೆನ್ನಾಗಿದೆ ಯಜಮಾನ್ರೆ. ಹಲೋ ಸವಂತಿಕಾ. ಸಂಸ್ಕೃತದಲ್ಲಿ ಸೇವಂತಿಗೆ ಹಾಗಂತಾರಲ್ವಾ? ಕರೆಕ್ಟು. ಎಲ್ಲೋದ್ದೆ? ಬೆಳಗ್ಗೆ ಅಮ್ಮನವ್ರ ಪೂಜೆ ಮಾಡ್ಬೇಕಾದ್ರೆ ಪುಸ್ತಕದಲ್ಲಿ ಓದ್ದೆ, ನೆನ್ಪಿತ್ತು, ಅದಕ್ಕೆ ಹೇಳ್ದೆ. ಓಹೋ, ನಾನ್ ಕೇಳ್ತೀನಿ ಅಂತ ನೀನ್ ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ಯಾ ಅಂತ ಆಯ್ತು. ವೆರಿ ಗುಡ್. ಹಾಗಾದ್ರೆ ಈ ಸಲ ನೀನ್ ಕಂಡಿಡದೆ ಇರೋ ಹೆಸರು ಹೇಳ್ತೀನಿ. ನೀವ್ ನೆನ್ಪಿಟ್ಕೋಬೇಕು ಅಂತ ನಿದ್ರೆಯಲ್ಲಿ ಅದೇ ಹೆಸರನ್ನ ಕನ್ವರ್ಸಿದ್ರಿ ಅನ್ಕೊಳ್ಳಿ, ಆಗ ನಂಗೆ ಗೊತ್ತಾಗತ್ತಲ್ಲ. ನೀನ್ ಮಲಗೋವರೆಗೂ ನಾನ್ ಮಲಗ್ತೀನ? ಓ, ಹಾಗ್ ಬಂದ್ರಾ? ಹೀಗೋ ಬರ್ತೀನಿ. ಬಿಡಿ ಯಜಮಾನ್ರೆ. ಯಾರು ಬರಲ್ಲ ಬಿಡು. ನಿಮ್ಮಮ್ಮ ಬಂದು 7 ತಿಂಗಳಾಯ್ತು. ನಿಮ್ ಮಾತು, ನೀವ್ ಮಾಡೋ ತರ್ಲೆ ಕೆಲ್ಸ ಎಲ್ಲ ಅಮ್ಮ ಕೇಳಿಸ್ಕೊತಾನೆ ಇದ್ದಾರೆ. ನನ್ ಮಗ ಸೊಸೆ ತುಂಬಾ ಸಂತೋಷವಾಗಿದ್ದಾರೆ ಅಂತ ಖುಷಿ ಪಡ್ತಿರ್ತಾರೆ ಗೊತ್ತಾ? ನೀವ್ ಹಾಗ್ ಅನ್ಕೋತಿದ್ದೀರಾ? ಏನಿ ವೇಷ ಅಂತ ಹುಟ್ಟದ್ಮೇಲೆ ನಿಮ್ ಕಿವಿ ಹಿಂದೆ ಹೋದ್ರೆ ಅವಾಗ ಕೇಳಿ. ನಮ್ಮಮ್ಮನ ಹೇಗ್ ಕೂಲ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಲೈಟ್ ಆಗಿ ತಗೋಬೇಡಿ ಸರ್. ಯಾಕೆ ಮೇಡಮ್? ಹುಟ್ಟುತ್ತಿರೋದು ಗಾಯತ್ರಿ ಅಮ್ಮೋರು, ವಿಶಾಲ್ ಯಜಮಾನ್ರು ಮತ್ತೆ ನೈನಿ ಕುಡಿ. ನಮ್ ಗಾನವಿ ಸಾಮಾನ್ಯ ಅಲ್ಲ, ನೆನ್ಪಿರ್ಲಿ. ಮಳೆ ಬರೋ ತರ ಇದೆ, ಬಟ್ಟೆ ಒದ್ದೆ ಆಗೋಗ್ಬಿಡುತ್ತೆ, ತರ್ಬೇಕು. ಇನ್ನೂ ಸ್ವಲ್ಪ ಹೊತ್ತು ಹಾಗೆ ನನ್ ಜೊತೆ ಇರ್ತಾಳೆ ಅಂತ ಅನ್ಕೊಂಡ್ರೆ ಹೊರಟೆ ಹೋಗ್ಬಿಟ್ಲು. ನೀವ್ಯಾಕಿಲ್ಲಿ ನಿಂತಿದ್ದೀರಾ ಆಂಟಿ? ಮೆಟ್ಲು ಮೇಲಿಂದ ಜಾರಿ ಬಿದ್ರೆ ಹೇಗಿರುತ್ತೆ ಅಂತ ಯೋಚಿಸ್ತಿದ್ದೀನಿ. ತುಂಬಾ ನೋವಾಗುತ್ತೆ ಮಾಮ್. ಚೆನ್ನಾಗೇ ಇದ್ರಲ್ಲ, ಈ ತರ ಆಸೆ ಯಾಕೆ ನಿಮ್ಗೆ? ನಾನ್ ಯಾಕೆ ಬೀಳ್ಬೇಕು ಅನ್ಕೋತೀನಿ, ಆ ನಯನಿ ಬೀಳ್ಬೇಕು ಅಂತಿದ್ದೀನಿ. ಮನ್ಸಲ್ಲಿ ಅನ್ಕೊಂಡಿದ ತಕ್ಷಣ ಅಸ್ತು ದೇವತೆಗಳು ಡನ್ ಅಂದ್ರು ಅದಷ್ಟು ಸುಲಭ ಅಲ್ಲ ಆಂಟಿ. ಇದಕ್ಕೆಲ್ಲ ಹ್ಯೂಮನ್ ಎಫರ್ಟ್ಸ್ ಬೇಕು. ಪ್ಲಾನ್ ಏನಾದ್ರೂ ಇದೆಯಾ? ಸಿಲ್ಲಿ ಪ್ಲಾನೆ. ಎಣ್ಣೆ ಚೆಲ್ಲಿದ್ರೆ ಡೌಟ್ ಬರುತ್ತೆ. ಮುಖಕ್ಕೆ ಹಚ್ಕೊಳ್ಳೋ ಪೌಡರ್ ಸ್ವಲ್ಪ ಚೆಲ್ಲಿದ್ರೆ ಸಾಕು. ಕಾಲು ಇಟ್ಟ ತಕ್ಷಣ ಅವಳು ಜಾರ್ ಬೀಳ್ತಾಳೆ. ಓಲ್ಡ್ ಪ್ಲಾನ್. ಅದನ್ನ ಗೋಲ್ಡ್ ಪ್ಲಾನ್ ಮಾಡ್ಬೋದು. ಅದ್ ಹೇಗೆ? ಮಳೆ ಬರುತ್ತೆ ಅಂತ ಒಣಗಾಕಿರೋ ಬಟ್ಟೆ ತರೋದಿಕ್ಕೆ ನಯನಿ ಟೆರೆಸ್ ಮೇಲೆ ಹೋಗಿದ್ದಾಳೆ. ಮೆಟ್ಲಲ್ಲಿ ಚೆಲ್ಲಿರೋ ಪೌಡರ್ ಮೇಲೆ ನಯನಿ ಜೊತೆಗೆ ನಾನ್ ಕೂಡ ಕಾಲಿಡ್ತೀನಿ. ಆಗ ಇಬ್ರು ಬೀಳ್ತೀರಾ ಅಲ್ವಾ ಆಂಟಿ? ಕರೆಕ್ಟ್. ಆದ್ರೆ ನಾವಿಬ್ರು ಜಾರ್ ಬೀಳ್ತಿರೋದನ್ನ ವಿಶಾಲ್ ನೋಡೋ ಹಾಗೆ ನೀವು ಮಾಡಬೇಕು.
ಕಟ್ಕೊಂಡಿರೋಳನ್ನ ಹಿಡ್ಕೊಳ್ಳೋದ್ ಬಿಟ್ಟು ಸಾಕಿ ಬೆಳೆಸಿರೋ ಈ ತಾಯಿನ ಬೀಳ್ದಿರೋ ಹಾಗೆ ಹಿಡ್ಕೋತಾನೆ. ಅಟ್ ಎ ಟೈಮ್ ಇಬ್ರನ್ನ ಕಾಪಾಡಕ್ ಸ್ಪೇಸ್ ಇಲ್ದೇ ಇರೋದ್ರಿಂದ ಮೇಲಿಂದ ನಯನಿ ಉರುಳ್ಕೊಂಡು ಅರ್ಥ ಆಯ್ತು ಮಾಮ್. ಆಮೇಲೆ ಆಗೋಂಥ ನಷ್ಟ ಎಷ್ಟು ಹೇಳ್ಕೊಂಡ್ರು ಕಮ್ಮಿನೇ. ಆಂಟಿ ನಾನು ಹೋಗಿ ಪೌಡರ್ ತಗೊಂಡ್ ಬರ್ತೀನಿ.